ಕಾರ್ಯಗಳೇನು, ನಾನಾದ ತಕ್ಷಣ ನನ್ನ ಮಗನೇ ಬರಬೇಕು, ನಾನಾದ ತಕ್ಷಣ ನನ್ನ ಮಗಳೇ ಬರಬೇಕು ಅನ್ನುವಂತಹ ಮಾತುಗಳು. ಬಟ್ ಆದರೂ ಕೂಡ ಇಲ್ಲೂ ಕೂಡ ಒಂದು ಇದನ್ನೈತೆ, ಹಾದಿ ಐತೆ, ದಾರಿ ಐತೆ. ಆ ದಾರಿಯನ್ನು ಯಾವ ರೀತಿ ಹಿಡಿಬೇಕು? ರೈತ ತನ್ನ ಕೈಯಲ್ಲಿ ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿದ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಈ ರಾಜಕಾರಣಿಗಳು ಯಾವ ರೀತಿ ತಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನೂ ತಗೊಂಡು ಬರ್ತಾ ಇದ್ದಾರೋ ಅವೆಲ್ಲ ಕಟ್ ಆಫ್ ಆಗಿ ಹೋಗ್ಬಿಡುತ್ತೆ. ರೈತನ ಕೈಯಲ್ಲಿ ಆಡಳಿತ ಬಂದರೆ ರೈತ ಚೆನ್ನಾಗೇ ನಡೆಸ್ತಾನೆ. ದೇಶಕ್ಕೆ, ವಿದೇಶಕ್ಕೆ, ಇಡೀ ಜಗತ್ತಿಗೆ ಅನ್ನ ನೀಯುವಂಥ, ಅನ್ನ ಹಾಕುವಂಥ ರೈತ ತನ್ನ ಕೈಯಲ್ಲಿ ಆಡಳಿತ ಬಂದರೆ ಅವನೇನು ಎಲ್ಲರನ್ನ ಉಪವಾಸ ಕೆಡುತ್ತಾನ, ಉಪವಾಸ ಬೀಳಿಸ್ತಾನ, ಯೋಚನೆ ಮಾಡ್ತಕ್ಕಂತಹ ಮಾತಿದು. ಸೊ ಮತ್ತೆ ಬೈ ಆಲ್ ಮೀನ್ಸ್ ಮತ್ತೆ ಚುನಪ್ಪ ಪೂಜಾರಿ ಅವರು, ಗುರೂಜಿಯವ್ರ ಮಾತಿಗೆ ಬರೋಣ. ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಗುಡುಗಿರುವಂತಹ ಮಾತಿಗೆ ಬರೋಣ. ಗುಡುಗಿರೋದೇನು ತಪ್ಪಲ್ಲ, ಗುಡುಗಲೇಬೇಕು, ಹೇಳಲೇಬೇಕು. ಹೌದಪ್ಪ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಆಡಳಿತ ಸಿಕ್ಕರೆ ನೀವು ತಾನಾಶಾ ಆಗ್ತೀರಾ ಅನ್ನೋದನ್ನು ಹೇಳ್ತಾನೆ ಇರಬೇಕು. ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದು, ಬಿಡದಿ ಸಮಸ್ಯೆಯನ್ನು ಮತ್ತೆ ಎಬ್ಸಿದ್ರು. ಸುಮ್ಮಗಿತ್ತದು ತನ್ನ ಪಾಡಿಗೆ, ಮತ್ತೆ ಬಿಡದಿಯನ್ನು ಎಬ್ಸಿದ್ರು. ಟೌನ್ ಪ್ಲ್ಯಾನಿಂಗ್ ಹೆಸರಲ್ಲಿ ಎಷ್ಟೆಷ್ಟೋ ಲ್ಯಾಂಡ್ಗಳನ್ನು ಅಕ್ವೈರ್ ಮಾಡ್ಕೋಬೇಕು, ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ವು. ಅದನ್ನು ಮಾಡ್ತೀವಿ ಕೂಡ ಅಂತಂತಂದರು. ಅಲ್ಲ ಸರ್, ಗುಲ್ಬರ್ಗಾದಲ್ಲಿ ನಿಮಗೆ ಜಾಗ ಇಲ್ವಾ? ಬೆಳಗಾವಿಯಲ್ಲಿ ನಿಮ್ಗೆ ಜಾಗ ಇಲ್ವಾ? ಹುಬ್ಬಳ್ಳಿ, ಧಾರವಾಡ ಇಲ್ಲೆಲ್ಲ ಕೇವಲ ಸಕ್ಕರೆ ಕಾರ್ಖಾನೆಗಳು, ಇಲ್ಲಪ್ಪ ಅಂತಂತಂದರೆ ಆರೋಗ್ಯಕ್ಕೆ ಹಾನಿಕರವಾದಂತಹ ಏನಂತೀರ ನೀವು, ಮೈನಿಂಗ್ ಕಂಪ್ನಿಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತೀರಾ? IT-BT ಸೆಕ್ಟರ್ಗಳಲ್ಲಿ ಬರಬಾರ್ದಾ? ಓಪನ್ ಆಗಿ ಕೇಳ್ತಾ ಇದ್ದೀವಿ. ಇವಾಗ ಮೀಡಿಯಾ ಏನಂತೀರ, ಮೀಡಿಯಾ ಇಂಡಸ್ಟ್ರಿಯಲ್ಲೂ ಕೂಡ ನಾವೇನಾದರೂ